ಐಪಿಎಲ್ ಕ್ರೇಜ್ ಅನ್ನ ಬಂಡವಾಳ ಮಾಡಿಕೊಂಡು ಬ್ಲಾಕ್ನಲ್ಲಿ ಟಿಕೆಟ್ ಮಾಡ್ತಾ ಇದ್ದಂತಹ ದಂಧೆಯನ್ನ ಸಿಸಿಬಿ ಪೊಲೀಸರು ಟ್ರೇಸ್ ಮಾಡಿದರು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯಾವಳಿ ಟಿಕೆಟ್ ಗೋಲ್ಮಾಲ್ ವಿಚಾರ ಸಾಲು ಸಾಲು ಎಫ್ಐಆರ್ ದಾಖಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬ್ಲಾಕ್ನಲ್ಲಿ ಟಿಕೆಟ್ ಮಾರಾಟಕ್ಕೆ ಸಂಬಂಧಪಟ್ಟಂತೆ 4 ಎಫ್ಐಆರ್ ಇಲ್ಲಿವರೆಗೂ ದಾಖಲಾಗಿದೆ. ಆರ್ಸಿಬಿ ಚೆನ್ನೈ ಮ್ಯಾಚ್ ವೇಳೆ ಪಟಾಕಿ ಸಿಡಿಸಿದವರ ವಿರುದ್ಧ 1 ಎಫ್ಐಆರ್, ಬ್ಲಾಕ್ ಟಿಕೆಟ್ ಮಾರಾಟಕ್ಕೆ ಸಂಬಂಧಪಟ್ಟಂತೆ 6 ಆರೋಪಿಗಳ ಬಂಧನ ಆಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ 5 ಎಫ್ಐಆರ್ಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದೆ. ಇವತ್ತು ಆರ್ಸಿಬಿ ಡೆಲ್ಲಿ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಅಕ್ರಮ ಟಿಕೆಟ್ ಮಾರಾಟ, ಮೊಬೈಲ್ ಪರ್ಸ್ ಕಳ್ಳತನದ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. 2,000 ಪೊಲೀಸರ ನಿಯೋಜನೆಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 11 ಜನರ ಕಾಲ್ತುಳಿತದ ಪ್ರಕರಣದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯಾವಳಿಗೆ ಸರ್ಕಾರ ಅನುಮತಿಯನ್ನು ಕೊಟ್ಟಿತ್ತು. ಈ ಬೆನ್ನಲ್ಲೇ ಸಾಲು ಸಾಲು ಎಫ್ಐಆರ್ಗಳು ಕೂಡ ದಾಖಲಾಗ್ತಾ ಇದ್ದಾವೆ. ಡೀಟೇಲ್ಸ್ ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಈಗಾಗಲೇ KSER ಬ್ಲ್ಯಾಕ್ನಲ್ಲಿ ಮಾರಾಟ ಮಾಡೋದ್ರಲ್ಲಿ ಭಾಗಿಯಾಗಿರೋದು ಸಿಸಿಬಿ ಪೊಲೀಸರ ಸ್ಟಿಂಗ್ ಆಪರೇಷನ್ನಲ್ಲಿ ಗೊತ್ತಾಗಿತ್ತು. ಇದರ ನಡುವೆ ಕಳ್ಳತನ, ಅದಾದಮೇಲೆ ಬೇರೆ ಬೇರೆ ಪ್ರಕರಣಗಳು ಕೂಡ ವರದಿ ಆಗ್ತಾ ಇದ್ದಾವೆ. ಇವತ್ತಿನ ಮ್ಯಾಚ್ ವಿಚಾರದಲ್ಲಿ ಪೊಲೀಸರು ಯಾವ ರೀತಿಯ ಭದ್ರತೆಯನ್ನು ಕಲ್ಪಿಸ್ತಾ ಇದ್ದಾರೆ, ಏನೆಲ್ಲ ಕ್ರಮದ ಮೊರೆ ಹೋಗ್ತಾ ಇದ್ದಾರೆ ಅಂತ ಹೇಳಿ? ಪ್ರೇಮ್, ಇಲ್ಲಿವರೆಗೂ ಬೆಂಗಳೂರಿನಲ್ಲಿ RCBದು 3 ಮ್ಯಾಚ್ಗಳು ನಡೆದಿರುವಂಥದ್ದು. 3 ಮ್ಯಾಚ್ಗಳಿಂದ 5 ಎಫ್ಐಆರ್ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದೆ. ಅದರಲ್ಲಿ 4 ಎಫ್ಐಆರ್ಗಳು ಬ್ಲ್ಯಾಕ್ ಟಿಕೆಟ್ ಮಾರಾಟ ಮಾಡ್ತಿದ್ದವರು ಸಂಬಂಧಪಟ್ಟ ಹಾಗೆ ದಾಖಲಾಗಿರುವಂಥದ್ದು. ಅದರಲ್ಲಿ ಓರ್ವ ಆರೋಪಿಯನ್ನು ಬಂಧನ ಮಾಡಿದಂಥ ವೇಳೆಯಲ್ಲಿ ಆತನ ಬಳಿ ಸುಮಾರು 100 ಟಿಕೆಟ್ಗಳು ಸಿಕ್ಕಿದ್ವು. ಅಂದರೆ 1,500 ರೂಪಾಯಿ ಟಿಕೆಟನ್ನು ಸುಮಾರು 10,000ರಿಂದ 15,000 ತನಕ ಆತ ಮಾರಾಟ ಮಾಡ್ತಿದ್ದ ಅನ್ನೋದು CCB ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿತ್ತು. ಆ ನಿಟ್ಟಿನಲ್ಲೇ KSEA ಸದಸ್ಯ ಕೊಟ್ಟಿದ್ದ ಅನ್ನೋ ಏನು ಮಾಹಿತಿ ಸಿಕ್ಕಿತ್ತು. ಆ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಕೂಡ ಇಶ್ಯೂ ಮಾಡಿರುವಂಥದ್ದು. ಮತ್ತೊಂದು ಕಡೆ RCB ಮತ್ತು ಚೆನ್ನೈ ಮ್ಯಾಚ್ ನಡೆದಂಥ ವೇಳೆಯಲ್ಲಿ RCB ಮ್ಯಾಚ್ ಗೆದ್ದಂಥ ವೇಳೆಯಲ್ಲಿ ಪಟಾಕಿ ಸಿಡಿಸಿದ್ರು. ಆ ನಿಟ್ಟಿನಲ್ಲಿ ಪಟಾಕಿ ಸಿಡಿಸಿದ್ದಕ್ಕೂ ಕೂಡ 1 ಎಫ್ಐಆರ್ ದಾಖಲಾಗಿ ಒಟ್ಟು ಇಲ್ಲಿವರೆಗೂ ಕೂಡ 6 ಜನ ಆರೋಪಿಗಳು ಕೂಡ ಅರೆಸ್ಟ್ ಆಗಿರುವಂಥದ್ದು. ಇನ್ನು ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ, ಇವತ್ತು ಮಧ್ಯಾಹ್ನ 3:30 ಸುಮಾರಿಗೆ ಬೆಂಗಳೂರು ಮತ್ತು ಡೆಲ್ಲಿ ನಡುವೆ ಮ್ಯಾಚ್ ಕೂಡ ಇರುವಂಥದ್ದು. ಆ ಸಂಬಂಧಪಟ್ಟ ಹಾಗೆ ಸುಮಾರು 2,000 ಪೊಲೀಸರು ಈಗಾಗಲೇ ನಿಯೋಜನೆಗೊಂಡಿದ್ದಾರೆ. ಮತ್ತು 7 ಸ್ಪೆಷಲ್ ಟೀಮ್ಗಳು ಕೂಡ, ಅಂದರೆ ಅಕ್ರಮ ಮಾರಾಟ, ಟಿಕೆಟ್ ಮಾರಾಟ ಆಗಿರ್ಬೋದು, ಪರ್ಸ್ ಕಳ್ಳರು ಮತ್ತು ಮೊಬೈಲ್ ಕಳ್ಳರು ಮತ್ತು ಟಿಕೆಟ್ ಇಲ್ಲದೆ ಅನಾವಶ್ಯಕವಾಗಿ ಗ್ರೌಂಡ್ ಬಳಿ ಬಂದು ದೊಂಬಿ ಎಬ್ಬಿಸುವಂಥವ್ರು ಅಥವಾ ಗಲಾಟೆ ಮಾಡುವಂಥವ್ರ ಮೇಲೆ ನಿಗಾ ಇಡೋದಕ್ಕೆ ಅಂತ ಈಗ 7 ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಿ ಆ ನಿಟ್ಟಿನಲ್ಲೇ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಇವತ್ತು ಮಧ್ಯಾಹ್ನ ನಡೆಯುವಂಥ IPL ಮ್ಯಾಚ್ಗೆ ಬೇಕಾದಂಥ ಎಲ್ಲ ಭದ್ರತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತು ಬ್ಲಾಕಲ್ಲಿ ಯಾರೆಲ್ಲ ಟಿಕೆಟ್ ಮಾರ್ತಾರೆ ಅಂಥವ್ರ ವಿರುದ್ಧ ಪೊಲೀಸರು ಕೂಡ ಕ್ರಮ ಕೈಗೊಳ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.